ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು ಎಂದು ಪಟ್ಟು ಹಿಡಿದಿದ್ದ ರಾಮಲಿಂಗಾರೆಡ್ಡಿ ಈಗ ಸೈಲೆಂಟ್ ಆಗಿದ್ದಾರೆ. ನನಗೆ ಮತ್ತೆ ಆ ಖಾತೆಯೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಈಗ ಕೃಷ್ಣ ಬೈರೇಗೌಡರು ಇದೇ ಖಾತೆ ವಿಚಾರದಲ್ಲಿ ಖ್ಯಾತೆ ತೆಗೆದಿದ್ದಾರೆ. ಕೆಲವೊಂದು ಇಲಾಖೆಗಳನ್ನು ಸೇರಿಸಿ ಆಮೇಲೆ ಇಲಾಖೆಯ ವಿಚಾರದಲ್ಲಿರೋ ಗೊಂದಲವನ್ನು ಬಗೆಹರಿದ ಮೇಲೆಯೇ ಅಧಿಕಾರ ತೆಗೆದುಕೊಳ್ಳೋದು ಅಂತ ಹೊಸ ವ್ಯವಸ್ಥೆಯನ್ನು ಶುರು ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಮತ್ತೊಂದು ಟೆನ್ಷನ್ ಶುರು ಮಾಡಿದೆ. ಕಾಂಗ್ರೆಸ್ನಲ್ಲಿ ಇನ್ನು ಮುಗಿಯದ ಬೆಂಗಳೂರು ಖಾತೆ ಕ್ಯಾತೆ. ಮೊದಲು ಗೊಂದಲ ಬಗೆಹರಿಸಿ ಎಂದ ಕೃಷ್ಣ ಬೈರೇಗೌಡ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಬೆಂಗಳೂರು ಅಭಿವೃದ್ಧಿ ಖಾತೆ ಖ್ಯಾತಿ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇಷ್ಟು ದಿನ ರಾಮಲಿಂಗಾರೆಡ್ಡಿ ನನಗೆ ಅದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೀಗ ಅದನ್ನ ಕೃಷ್ಣ ಬೈರೇಗೌಡ ಮುಂದುವರಿಸ್ತಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಕೃಷ್ಣ ಬೈರೇಗೌಡ ಇನ್ನೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆ ವಹಿಸಿಕೊಂಡಿಲ್ಲ. ಈಗ ಕೊಟ್ಟಿರೋ ಅಭಿವೃದ್ಧಿ ಖಾತೆಯಲ್ಲಿ ಬಿಡಿಎ, ಬಿಎಂಆರ್ಡಿಎ, ಬಿಎಂಆರ್ಸಿಎಲ್ ಇಲಾಖೆ ಸೇರಿಸಿದ್ದಕ್ಕೆ ಬೈರೇಗೌಡ ಬೇಸರಗೊಂಡಿದ್ದಾರೆ. ಮೊದಲು ಬೆಂಗಳೂರು ಅಭಿವೃದ್ಧಿ ಖಾತೆಗೆ 3 ಇಲಾಖೆಯನ್ನ ಮೊದಲು ಸೇರಿಸಿ, ಬಳಿಕ ಉಸ್ತುವಾರಿ ಖಾತೆ ಗೊಂದಲ ಮೊದಲು ಬಗೆಹರಿಸಿ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಕೃಷ್ಣ ಬೈರೇಗೌಡ ಹೇಳಿದ್ದಾರಂತೆ. ಎಲ್ಲ ಗೊಂದಲ ಬಗೆಹರಿಯಬೇಕು, ಅಲ್ಲಿವರೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯ ಅಧಿಕಾರ ವಹಿಸಿಕೊಳ್ಳಲ್ಲ ಅಂತ ಬೇಡ ಎಂದಿದ್ದ ರೆಡ್ಡಿಯಿಂದ ಜಲಸಂಪನ್ಮೂಲ ಇಲಾಖೆ ಮೀಟಿಂಗ್. ಬೆಂಗಳೂರು ಖಾತೆ ಕೊಟ್ರು, ಈಗ ಬೇಡ ಎಂದ ಮಿನಿಸ್ಟರ್. ಇದರ ಮಧ್ಯೆ ಇಂದು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳೊಂದಿಗೆ ರಾಮಲಿಂಗಾರೆಡ್ಡಿ ಸಭೆ ನಡೆಸಿ ಸುದ್ದಿಗೋಷ್ಠಿ ನಡೆಸಿದ್ರು. ಇದೇ ವೇಳೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ, ನಾನು ಈಗ ಜಲಸಂಪನ್ಮೂಲ ಇಲಾಖೆ ವಹಿಸಿಕೊಂಡಿದ್ದೇನೆ, ಅದರಲ್ಲೇ ಇರ್ತೀನಿ, ಈಗ ಬೆಂಗಳೂರು ಖಾತೆ ಕೊಟ್ಟರು ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇನೆ, ಬೇರೆ ಹೆಚ್ಚುವರಿ ಇಲಾಖೆಯನ್ನ ನೀಡ್ತೇನೆ ಎಂದ್ರೂ ಬೇಡ, ಈಗ ಕೊಟ್ಟಿರುವ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತೇನೆ. ಹಿಂದೆ ಸಾರಿಗೆ ಕೃಷಿ ಇಲಾಖೆ ನೀಡಿದ್ರು, ಅಲ್ಲಿಯೂ ಅಭಿವೃದ್ಧಿ ಕೆಲಸ ಮಾಡಿದೆ. ಒಟ್ನಲ್ಲಿ ಹಲವು ದಿನಗಳಿಂದ ರಾಜ್ಯದಲ್ಲಿ ಖಾತೆ ಹಂಚಿಕೆಗಾಗಿ ಫೈಟ್ ಶುರುವಾಗಿತ್ತು. ಇದೀಗ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಇಲಾಖೆ ಸಭೆ ನಡೆಸುವ ಮೂಲಕ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ಇದರ ನಡುವೆ ಖಾತೆಯ ಖ್ಯಾತಿ ನಡುವೆ ಸಚಿವರಿಗೆ ಕೊಠಡಿಗಳ ಹಂಚಿಕೆಯಾಗಿದ್ದು, ರಾಮಲಿಂಗಾರೆಡ್ಡಿಗೆ 4 ಕೊಠಡಿ ನೀಡಲಾಗಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ಗೆ ಹೊಸ ತಲೆನೋವು ಶುರುವಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.